ಇತ್ತೀಚೆಗೆ 2025 ಮತ್ತು 26ನೇ ಸಾಲಿನ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಮುಗಿದು 2025 ಮತ್ತು 26ನ ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ರೀ. ಸೊ ಅದು ಭಾಳಷ್ಟು ಕ್ಯೂರಿಯಾಸಿಟಿ ಇತ್ತು ಯಾವ ರೀತಿ ಬರುತ್ತೆ ಅಂತೇಳಿ. ಯಾಕಂದರೆ ನಮಗೆ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ಸ್ ಆಯಿತು ಮತ್ತು ಈ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಎಲ್ಲವೂ SSLC ಬೋರ್ಡ್ದವರು ಬಿಡುವಂಥ ಕ್ವಶನ್ ಪೇಪರ್ ಭಾಳಷ್ಟು ವರ್ಕ್ ಮಾಡಿರ್ತಾರೆ. ಸೊ ಅವುಗಳನ್ನ ನಾವು ಬೇಸ್ಮೆಂಟಾಗಿ ಇಟ್ಕೊಂಡು ಮೇನ್ ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ ಅನ್ನೋದು ಆರಾಮಾಗಿ ಗೆಸ್ ಮಾಡ್ಬೋದು. ಅದಕ್ಕಾಗಿ ಸೊ ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ಪೇಪರ್ನು ನೋಡೋಣ, ಜೊತೆಗೆ ಕೀ ಆನ್ಸರ್ಸ್ ಕಂಪ್ಲೀಟ್ ಹೋಲ್ ಒಂದು ಹಿಡ್ಕೊಂಡು 38 ಕ್ವಶನ್ವರೆಗೂ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಲ್ಲೆಲ್ಲಿ ಸಾಧ್ಯ ಐತೆ ಅಲ್ಲೆಲ್ಲಿ ಕೆಲವು ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಅವನ್ನ ನೆನಪಲ್ಲಿ ಇಟ್ಕೊಟ್ಟು ಮುಂದಿನ ಎಕ್ಸಾಮ್ಗೆ ಅಪ್ಲೈ ಮಾಡಿ. ಓಕೆ, ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಸ್ಮಾರ್ಟ್ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡ್ರಿ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1 ದ್ವಿತೀಯ ಭಾಷೆ ಇಂಗ್ಲೀಷ್. ಸೊ ಟೋಟಲ್ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇತ್ತು. ಸೊ ಈ ರೀತಿ ಕ್ವಶನ್ ಪೇಪರ್ ಇದೆ. ಇದು ನಮ್ಮ ಸ್ಕೂಲ್ದು ಕ್ವಶನ್ ಪೇಪರೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಬಹಳಷ್ಟು ಸ್ಟ್ರಿಕ್ಟ್ ಅನ್ನಿಸೋರು ಎಕ್ಸಾಮನ್ನ ಇಡೀ ಕರ್ನಾಟಕದಾದ್ಯಂತ. ಬ್ಯೂಟಿಫುಲ್ ಕ್ವಶನ್ಸ್ ರೀ. ಸೊ ಕಂಪ್ಲೀಟ್ ಆನ್ಸರ್ಸ್ ನೋಡೋಣ. ನಾವು ಹೇಳ್ತಾ ಬರ್ತಿದ್ವಿ, ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀವಿ. ಅದರೇನು ಭಾಳಷ್ಟು ಕ್ವಶನ್ಸ್ ಬಂದಿದ್ದಾವೆ. ಮತ್ತೂ ಹೇಳ್ತಾ ಇದ್ದೀನಿ, ಕಂಪ್ಲೀಟಾಗಿ ನೋಡ್ತಾ ಬನ್ನಿ, ಭಾಳ ಈಸಿ ಆಗುತ್ತೆ ಅಂತೇಳಿ. ಸೊ ಎಸ್ಸೆ ರೈಟಿಂಗ್ನು ಕೂಡ ಅವೇ ಬಂದಿದ್ದು, ರಿಪೀಟೆಡ್ ಬಂದಿದ್ದು. ಓಕೆ, ಹಾಗಾದ್ರೆ ಆನ್ಸರ್ಸ್ ನಾವು ಮಾಡಿದ ಆನ್ಸರ್ಸ್ನ ಇಲ್ಲಿ ನೋಡೋಣ. ಓಕೆ, ಸೊ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ 1 ಸೆಕೆಂಡ್ ಲ್ಯಾಂಗ್ವೇಜ್ದು. ಫಸ್ಟ್ ಅಫ್ಕೋರ್ಸ್ ಫಸ್ಟ್ ಕ್ವಶನ್ ಟ್ಯಾಗ್ ಬಗ್ಗೆ ಕೇಳಿದ್ರು. ದೇ ಆರ್ ಗುಡ್ ಪೀಪಲ್ ಅಂತ ಕ್ವಶನ್ ಮಾಡಿದ್ದಾರೆ. ದೇ ಆರ್ ಗುಡ್ ಪೀಪಲ್, ಸಿಂಪಲ್ ಆರ್ ಇದೆ, ಆರೆಂಟ್ ಆಗಬೇಕಿತ್ತು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ವೈ ಡು ಯು ಪ್ರಿಫರ್ ಟು ಈಟ್ ನ್ಯೂಟ್ರಿಯೆಂಟ್ ಫುಡ್ ಅಂತ ಕೇಳ್ತಾರೆ. ಬಿಕಾಸ್ ಐ ವಾಂಟ್ ಟು ಗ್ರೋ. ಸೊ ಇಲ್ಲಿ ಇನ್ಫಿನಿಟಿವ್ ಬಗ್ಗೆ, ಇನ್ಫಿನಿಟಿವ್ ಅಂದರೆ ಏನಿಲ್ಲರಿ, 2 + V1 ಎಲ್ಲಿದೆ ನೋಡ್ರಿ, 2 ಜೊತೆಗೆ ಆಪ್ಷನ್ ಸಿ. ಆಮೇಲೆ ಇದು ಯಾವುದು ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ರೆ, ಕೀಪ್ ಆಲ್ ಯುವರ್ ಬಿಲಾಂಗಿಂಗ್ಸ್ ಲೈಕ್ ಬ್ಯಾಗ್, ಬುಕ್ಸ್, ಪೇಪರ್ ಎಟ್ಸೆಟ್ರಾ ಔಟ್ ಆಫ್ ದ ರೂಮ್ ಅನ್ನೋದನ್ನು ಅಂಡರ್ಲೈನ್ ಮಾಡಿದ್ದಾರೆ. ಸ್ವಲ್ಪ ಇಲ್ಲಿ ಗಮನ ಕೊಡಬೇಕಾಗತ್ತೆ. ಏನಂತಂದರೆ ಇಲ್ಲಿ ಟೀಚರ್ ಏನು ಮಾಡ್ತಾರೆ, ಐ ಆಮ್ ಗೋಯಿಂಗ್ ಟು ಕಂಡಕ್ಟ್ ಟೆಸ್ಟ್ ಫಾರ್ ಯು ಅಂತ ಹೇಳ್ತಿದ್ದಾರಲ್ಲ, ಇದು ಲೈನ್ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಲ್ಯಾಂಗ್ವೇಜ್ ಫಂಕ್ಷನನ್ನು ಗೆಸ್ ಮಾಡಬೇಕಾದ್ರೆ, ಈಗ ಅವರು ನಾವು ಟೆಸ್ಟ್ ತೊಗೋಬೇಕಂತಿದ್ದೀನಿ, ತೊಗೋತಿದ್ದೀನಿ ಮುಂದೆ, ಈಗ ತೊಗೋತೀನಿ ಟೆಸ್ಟ್ ಅದಕ್ಕೆ ನೀವು ಏನು ಮಾಡಿರಿ, ನಿಮ್ಮೆಲ್ಲ ಬಿಲಾಂಗಿಂಗ್ಸ್ಗಳನ್ನ, ಬ್ಯಾಗ್ಸ್, ಬುಕ್ಸ್ ಏನಿದಾವೆ ಎಲ್ಲ ತೆಗೆದಿಡ್ರಿ ಅಂತ ಹೇಳ್ತಾರೆ. ಎಕ್ಸಾಮ್ ನಡೆಸೋ ಕಾರಣಕ್ಕೆ, ಟೆಸ್ಟ್ ನಡೆಸೋ ಕಾರಣಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಆ್ಯಂಡ್ ಇಲ್ಲಿ ಹ್ಯಾಡ್ + V3 ಇದೆ. ಉಡಾವಣೆ ಫಿಲ್ ಮಾಡಿರಿ, ಆಮೇಲೆ ಮೀನಿಂಗ್ ಕೂಡ ಚೆಕ್ ಮಾಡಿ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಇಫ್ ಐ ಹ್ಯಾಡ್ ಗಾಟ್ ಇಟ್ ಅರ್ಲಿಯರ್ ಐ ವುಡ್ ಹ್ಯಾವ್ ರೆಡ್ ಇಟ್. ನಾನು ಮುಂಚೆನೇ ಸಿಕ್ಕಿದ್ದು ಓದಿರ್ತಿದ್ದೆ ಅಂತೇಳಿ. ಇವು 4 MCQs ಆಯಿತು. ಇನ್ನು ಇಲ್ಲಿ 2 ಸಿಲೆಬಲ್ ಕೇಳಿದ್ದಾರೆ. 2 ಸಿಲೆಬದಲ್ಲಿ ಆಗೋ ಇವೆಲ್ಲ ರಿಪೀಟೆಡ್ ಅದು, ಹಳೆಯ ಕ್ವಶನ್ ಪೇಪರ್ದಲ್ಲಿ ಬಂದಿದೆ ಅದಾವು. ಅ ಗೊ ಆ ಇ ಈ ಉ ಎ ಐ ಓ ಔ. ಸೊ ಆ ಸ್ವರಗಳು ಬಂದರೆ ಎಷ್ಟು ಸಲ ಬಂದಿರ್ತೈತಿ ನೋಡ್ರಿ, ಅಷ್ಟು ಬಾರಿ. ಸ್ಕೂಲ್ 1 ಸಿಲೆಬಲ್, ಜನರಲ್ 3 ಸಿಲೆಬಲ್, ಗುಡ್ 1 ಸಿಲೆಬಲ್. ಸೊ ದೇ ಆಸ್ 2 ಸಿಲೆಬಲ್ಸ್ ಅಗೋ. ಆಮೇಲೆ ಸೊ ದಟ್ನ ಕಂಬೈನ್ ಮಾಡಿ ಕೇಳ್ತಿದ್ದಾರೆ. ಹಿ ವಾಸ್ ವೆರಿ ಯಂಗ್ ಅಂತ ಬರೀರಿ ಸೇಮ್, ಆದರೆ ವೆರಿ ಇದ್ದದನ್ನು ತೆಗೆದು ಸೋ ತುಂಬ್ರಿ, ಸೋ ಯಂಗ್, ಫುಲ್ ಸ್ಟಾಪ್ ತೆಗಿರಿ, ದ್ಯಾಟ್ ಅಂತ ಹಚ್ಚರಿ. ಎರಡು ಕೂಡಿಸ್ಬೇಕಾದ್ರೆ ಇಲ್ಲಿ ದ್ಯಾಟ್ ಅನ್ನೋ ಕಂಜಂಕ್ಷನ್ ಹಚ್ಚರಿ. ಆಮೇಲೆ H ಸ್ಮಾಲ್ ಲೆಟರ್ ಮಾಡಿ, ಕ್ಯಾನಾಟ್ ಡ್ರೈವ್ ಅ ಕಾರ್. ಸೇಮ್ ಕಾಪಿ ಪೇಸ್ಟ್. 1 ಮಾರ್ಕ್ಸ್ ಆರಾಮ್ ರೀ, ಪಾಸ್ ಅಲ್ಲ ಅಂತ ಕೊಡುವಂಥದ್ದು. ಆರ್ಟಿಕಲ್ ಕೇಳಿದ್ರೆ ಯೂಸ್ಫುಲ್ ಅ ಇ ಈ ಉ ಎ ಐ ಓ ಔ. ಈ ಸ್ವರಗಳ ಉಚ್ಚಾರಣೆ ಫಸ್ಟ್ ಅಕ್ಷರದಲ್ಲಿದ್ದರೆ ಸಿಂಗ್ಯುಲರ್ ಇದ್ದು, ಶಬ್ದ ಆ ನೌನ್ ಸಿಂಗ್ಯುಲರ್ದಲ್ಲಿದ್ದು ಈ ಸೌಂಡ್ಗಳು ಬಂದಿದ್ದರೆ ಸೊ ಅಲ್ಲಿ ಯಾನ್ ಅನ್ನೋದು ಯೂಸ್ ಮಾಡಿ, ಇಲ್ಲದಿದ್ರೆ ಕಾನ್ಸೋನೆಂಟ್ ಯೂಸ್ ಮಾಡಿರಿ. ನೋಡಿರಿ, ಯೂಸ್ಫುಲ್ ಯಾ ಯೂನಿವರ್ಸಿಟಿ ಯಾ ಈ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಸ್ಟ್ರೆಂತ್ ಇಸ್ ಲೈಫ್, ಹೆಚ್ಚಾನ ಫಸ್ಟ್ ಬಂದು ನೌನ್ ಇರ್ತಾರೆ. ದೊಡ್ಡ ಟಾಪಿಕ್ ಇದು, ಸ್ಟ್ರೆಂತ್ ಅನ್ನೋದು ನೌನ್ ಆಗುತ್ತಾ. ಓಕೆ, ಆಮೇಲೆ ಲಿಂಕರ್ ಕೇಳಿದ್ದಾರೆ. ಐ ರೆಸ್ಪಾಂಡ್ ಬೋತ್ ಇಬ್ಬರಿ ಅಂತ, ಫಾರ್ಮರ್ಸ್ ಆ್ಯಂಡ್ ಸೋಲ್ಜರ್ಸ್ ಒಂದೇ ವಿಚಾರವನ್ನು ಹೇಳ್ತಿದ್ದಾವೆ ಎರಡು, ಅದಕ್ಕಾಗಿ ಆ್ಯಂಡ್ ಇಸ್ ದ ರೈಟ್ ಆನ್ಸರ್. ಪ್ರಪೋಷನ್ ಕೇಳಿದ್ರೆ ಐ ಹ್ಯಾವ್ ಬೀನ್ ಲರ್ನಿಂಗ್. ಐ ಹ್ಯಾವ್ ಬೀನ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರೋ ಕಾರಣಕ್ಕೆ ಇಲ್ಲಿ ಸಿನ್ಸ್ ಇಸ್ ದ ರೈಟ್ ಆನ್ಸರ್ 2022. ಆಮೇಲೆ
ಕರೆಕ್ಟ್ ಟೆನ್ಸ್ ಫಾರ್ಮ್ ಕೇಳಿದರೆ ಬಿ ಕೇಳಿದರೆ ಬಿ ಅಂದರೆ ಸಾ ಅಂತಿದೆ, V2 ಇದೆ, ಅದಕ್ಕಾಗಿ ವಾಸ್ ಅಥವಾ ಓವರ್ದಲ್ಲಿ ವಾಸ್ ಸೂಟೇಬಲ್ ಆಗುತ್ತಾ, ಮದರ್ ಇರೋ ಕಾರಣಕ್ಕಾಗಿ ವಾಸ್ ಕುಕಿಂಗ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇನ್ವೆಂಟ್ದು ನೌನ್ ಫಾರ್ಮ್ ಕೇಳ್ತಾರೆ, ಇನ್ವೆನ್ಷನ್ ಆಗುತ್ತಾ. ಓಕೆ. ಕಾಲ್ ಇದು ನಾನು ಸಿಂಪಲ್ ಹೇಳ್ತೀನಿ, ಐ ಕಾಲ್ ಅಂತ ಬರೀರಿ, ಕ್ರಿಯಾಪದ ನೆಕ್ಸ್ಟ್ ಬರೀರಿ, ಹೆಚ್ಚು ಸಬ್ಜೆಕ್ಟ್ ಆದ ನಂತರ ಬರೆದ್ಬಿಟ್ರೆ ಕರೆಕ್ಟ್. ಐನೇ ಯೂಸ್ ಮಾಡಿ ಅಂತ ಹೇಳ್ತೀನಿ, ಐ ಕಾಲ್ ಮೈ ಫ್ರೆಂಡ್, ಐ ಕಾಲ್ ಮೈ ಫಾದರ್ ಏನೋ ಬರಿಬೋದು. ಕಂಪೇರಿಟಿವ್ ಡಿಗ್ರಿ ಚೇಂಜ್ ಮಾಡೋದು ಕೊಟ್ರೆ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಅದಕ್ಕೆ ಸೆಂಟೆನ್ಸ್ ಫಾರ್ಮೆಟ್ ಎಂದ ಇಟ್ಕೊಡಿ. ನೋ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಈಸ್ ಆ್ಯಸ್ ಗ್ರೇಟ್ ಆ್ಯಸ್ ಸತೀಶ್ ಅಂತ. ಅಂದರೆ ಇಲ್ಲಿ ಫಸ್ಟ್ ಪಾಸಿಟಿವ್ ಡಿಗ್ರಿ ಕೊಟ್ಟರೆ, ಪಾಸಿಟಿವ್ ಕೊಟ್ಟದಿದ್ದರೆ ಲಾಸ್ಟ್ ಸತೀಶ್ ಅಂತ ಏನಿರ್ತದೆ ನೋಡಿ ಅದನ್ನು ಫಸ್ಟ್ ತೋರಿ. ಸತೀಶ್ ಈಸ್ ಇದೆ, ಈಸ್ ಗ್ರೇಟ್ ಅಂತ ಇದೆ, ಗ್ರೇಟರ್ ಆಗುತ್ತಾ, ಯಾವುದು ಕಂಪೇರಿಟಿವ್ ಅಡ್ಜೆಕ್ಟಿವ್. ದ್ಯಾನ್ ಎನಿ ಅದರ್ ಅನ್ನೋದು ಯೂಸ್ ಮಾಡಬೇಕು, ಇಲ್ಲಿ ಯೂಸ್ ಮಾಡಿದ್ದೇವೆ. ಇಲ್ಲಿ ಆರ್ಟಿಸ್ಟ್ ಇದೆ, ಆರ್ಟಿಸ್ಟ್ ಇನ್ ಇಲ್ಲಿದೆ, ಇನ್ ಇಂಡಿಯಾ ಮುಗೀತು. ಸೊ ಸರ್ ಸೂಪರ್ಲೇಟಿವ್ ಡಿಗ್ರಿ ಮಾಡಿರಿ, ಸತೀಶ್ ಈಸ್ ದ ಗ್ರೇಟೆಸ್ಟ್ ಆರ್ಟಿಸ್ಟ್ ಇನ್ ಇಂಡಿಯಾ ಮುಗೀತು, ಗ್ರೇಟೆಸ್ಟ್ ಆರ್ಟಿಸ್ಟ್ ಇನ್ ಇಂಡಿಯಾ. ಪ್ಯಾಸಿವ್ ಫಾರ್ಮ್ ಮಾಡಿರಿ, ಈಸಿ ರೀ, ಗೋಪಿ ಈ ಕಡೆ ಬರುತ್ತಾ, ಟಿ ಈ ಕಡೆ ತೋರಿ. ಈಸ್ ಇದೆ, ಆಮ್ ಇಸ್ದಲ್ಲಿ ಟೀಗೆ ಈಸ್ ಸೂಟೇಬಲ್ ಆಗುತ್ತಾ. ಕಂಟಿನ್ಯೂಸ್ ಟೆನ್ಸ್ ಇದೆ, ಅದಕ್ಕಾಗಿ ಬೀಯಿಂಗ್ ಯೂಸ್ ಮಾಡ್ತೀರಿ. ಪ್ರಿಪೇರ್ ಇದ್ದದ್ದು V3 ಮಾಡ್ತೀರಿ, ಆಮೇಲೆ ಬೈ ಹಚ್ತೀರಿ, ಮುಗೀತು, ಸಿಂಪಲ್. ರಿಪೋರ್ಟ್ ಸ್ಪೀಚ್ ಕೇಳಿದಾರೆ, ಯಾವ್ದು ಕೇಳಿದಾರೆ, ಆಸ್ಟ್ ರಾಜೇಶ್ ಕೇಳ್ತಾರಂತ, ವಿಲ್ ಯು ಅಂತಿದೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ ರೀ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ, ಬಟ್ WH ಕ್ವಶನ್ ಇಲ್ಲ. WH ಕ್ವಶನ್ ಇಲ್ಲ ಅಂತಂದರೆ ಎರಡು ಕನೆಕ್ಟ್ ಮಾಡಬೇಕಾದ್ರೆ ಕಂಜಂಕ್ಷನ್ ಬೇಕಾಗ್ತದಲ್ಲ. ಸೊ ಅದಕ್ಕಾಗಿ ಇಲ್ಲಿ ಇಫ್ ಅನ್ನೋದು ತೊಗೋತೀವಿ, ಅಥವಾ ವೆದರ್ ಅನ್ನೋದು ಕೂಡ ತೊಗೋಬೋದು. ಅದಾದ ನಂತರ ಯು ವಿಲ್ ಇದ್ದುದನ್ನು ವಿಲ್ ಯು ಇದ್ದುದನ್ನು ಯು ವಿಲ್ ಮಾಡಿರಿ, ಯು ವಿಲ್ ಮಾಡಿರಿ. ಸೊ ಯು ಇರೋ ಕಾರಣಕ್ಕಾಗಿ ಏನು ಮಾಡಬೇಕು, ಥರ್ಡ್ ಪರ್ಸನ್ಸ್ ಬರಬೇಕು, ಹೀ ಸಿ ಇಟ್ ಅದ, ಅದರಲ್ಲಿ ಹೀ ಸೂಟೇಬಲ್ ಆಗುತ್ತಾ, ಯಾಕಂದರೆ ರಾಜೇಶ್ ಇದ್ದಾನೆ ಅದಕ್ಕಾಗಿ. ಆಮೇಲೆ ವಿಲ್ ಇದ್ದುದನ್ನು ವುಡ್ ಮಾಡಬೇಕಾಗತ್ತಾ, ಮುಗೀತು. ಡೂ ದಿಸ್ ಇದು ದ್ಯಾಟ್, ವರ್ಕ್ ನಾವು ಇದು ದೆನ್, ಮುಗೀತು. ರೀರೈಟ್ ಮಾಡಿ. ಪಂಡಿತ್ ಯಾವ ಅಡ್ವರ್ಬಿಯಲ್ ಮಿಸ್ಟೇಕ್ ಇದ್ದಾರೆ ಅಂದರೆ ಎಲ್ಲೇ ಮಿಸ್ ಆಗಿದೆ. ಆಮೇಲೆ ಅಪಾಸ್ಟ್ರೋಫೆ ಅಂದರೆ ಇದು ರಾಜೂಸ್ ಪೆನ್, ಅಪಾಸ್ಟ್ರೋಫೆ ಎಸ್. ಮದರ್ಸ್ ಹೋಮ್, ಮದರ್ಸ್ ತಾಯಿಯ, ಅಪಾಸ್ಟ್ರೋಫೆ ಎಸ್ ಅಂತ ಕರೀತಾರೆ, ದಿಸ್ ಇಸ್ ಅಪಾಸ್ಟ್ರೋಫೆ. ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲರಕ ನಾಕ್ಡ್ ಆಫ್ ಸಾಫ್ಟ್ಲಿ ಆಗಬೇಕು. ದ ಡೋರ್ ಆನ್ ಸುಶೀಲಾಸ್ ಅಪಾರ್ಟ್ಮೆಂಟ್, ಎರಡು ಮಿಸ್ಟೇಕ್ಸ್ನ ಕಂಡಿದ್ದು ಇಲ್ಲಿ ಬರ್ತಿದ್ದೇವೆ. ಈ ರೀತಿ ರೀರೈಟ್ ಮಾಡಿರಿ. 2-3 ಸೆಂಟೆನ್ಸ್ ಕ್ವಶನ್ ಆನ್ಸರ್ಸ್ದಲ್ಲಿ ಡಾನ್ ವಾಸ್ ಪ್ಯಾಷನ್ ಫಾರ್ ಹಿಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಅಂತ ಕೇಳ್ತಾರೆ. ನಾವು ಹೇಳ್ತಾನೆ ಬರ್ತೀವಿ, ಭಾಳಷ್ಟು ಎಲ್ಲ ಕ್ವಶನ್ಸ್ ಎಲ್ಬಿದಿಂದ ಬಂದಿದ್ದಾವೆ, ಅದನ್ನು ತೊಗೊಂಡಿದ್ದೀನಿ ನಾನು, ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆನ್ಸರ್ಸ್ಗಳನ್ನ. ಸೊ ಒಂದು ಭೂಮಿಗೆ ಭಾಳಷ್ಟು ಪ್ಯಾಷನೇಟ್ ಇತ್ತು, ಚಿಲ್ಡ್ರನ್ ಬಗ್ಗೆ ಆಫ್ ದಟ್ ವಿಲೇಜ್ ಬಗ್ಗೆನೂ ಪ್ಯಾಷನೇಟ್ ಇತ್ತು. ಜಸ್ಟಿಫೈ ಮಾಡಂತ ಕೇಳ್ತಿದ್ದಾರೆ. ಏನು ಜಸ್ಟಿಫೈ ಅಂತಂದರೆ ಇದು ಕ್ವಶನ್ದಲ್ಲಿ ಆನ್ಸರ್ ತೊಗೊಂಡು ಈ ಲೀವ್ಡ್ ಅಪ್ ಇನ್ ರಿವೈನ್ ಮಾಡಿ, ವೇರ್ ಇಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅಂತ ಪಾಯಿಂಟ್ ಹಾಕಬೇಕು. ಅಷ್ಟರಲ್ಲಿ ಇಟ್ ಟಿಲ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್ ಅನ್ನೋದು. ಇದು ಆತನಿಗೆ ತನ್ನ ಭೂಮಿ ಬಗ್ಗೆ ಭಾಳಷ್ಟು ಪ್ಯಾಷನೇಟ್ ಆಗಿತ್ತು ಅನ್ನಲಿಕ್ಕಾಗಿ ಇರುವಂಥ ಒಂದು ವಿಚಾರ. ಇನ್ನು ಚಿಲ್ಡ್ರನ್ಗೆ ಪ್ಯಾಷನೇಟ್ ಆಗಿದ್ದು ಅನ್ನಲಿಕ್ಕೆ, ಎವ್ರಿ ಟೈಮ್ ಅ ಚೈಲ್ಡ್ ವಾಸ್ ಬಾರ್ನ್ ಇನ್ ದ ವಿಲೇಜ್ ಹಿ ಹ್ಯಾಡ್ ಪ್ಲಾಂಟೆಡ್ ಅ ಟ್ರೀ ಫಾರ್ ದ್ಯಾಟ್ ಚೈಲ್ಡ್, ಹಿ ಸೆಡ್ ದ್ಯಾಟ್ ದ ಟ್ರೀ ಇಸ್ ಇನ್ ದ್ಯಾಟ್ ಆರ್ಚರ್ ವಾಸ್ ನಾಟ್ ಮೈನ್, ಇದನ್ನು ಬರೀರಿ. ಸೊ LBAದಲ್ಲಿ ಇದು ಒಂದೇ ಕೊಟ್ಟಿದ್ದಾರೆ, ಇದು ಒಂದೇ ನಾಟ್ ಸುಟೇಬಲ್ ಆ್ಯಂಡ್ ನಾಟ್ ಪರ್ಫೆಕ್ಟ್ ಅನ್ನಿಸ್ತು, ಅದಕ್ಕಾಗಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಕೆಲವು ಆನ್ಸರ್ಸ್ಗಳನ್ನ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ, ಎಡಿಟ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಸರಿ ಅನಿಸ್ಲಿದ್ರೆ ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂತ ಕೇಳಿದ್ರು. ಸೊ ಇದು LBAದ ಆನ್ಸರ್ ಇದು, ಬಟ್ ನಾವು ಇದು ಟೆಕ್ಸ್ಟ್ ಬುಕ್ ಲೈನ್ಸ್ ತೊಗೊಂಡಿದ್ದೀನಿ, ಭಾಳಷ್ಟು ಈಸಿ. ಮಹಾತ್ಮ ಗಾಂಧಿ ಆ್ಯಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ to repudiate caste and to proclaim the oneness of the Hindu community. So Gandhiji did so by reminding the higher caste of their duty towards the depressed classes. Baba Sahib did the same by reminding them to their inherent rights to equality with the higher and more powerful caste. One stress duties and other stress the rights together. ಸೊ ಈ ರೀತಿ ಟೆಕ್ಸ್ಟ್ ಬುಕ್ ಲೈನ್ಸ್ ಕೊಟ್ಟಿದ್ದೀವಿ. ಇದು LBA ನೋಟ್ಸ್ದು ಕೂಡ ಇಲ್ಲಿದೆ, ಯಾವುದು ನಿಮ್ಗೆ ಈಸಿ ಆಗುತ್ತೆ ಅದನ್ನು ಯೂಸ್ ಮಾಡಿಕೊಡಿ. ಆ್ಯಂಡ್ ಅನಂತ್ ವಾಸ್ ಟ್ಯಾಲೆಂಟ್ ಬಾಯ್ ಅನ್ನಲಿಕ್ಕೆ ರೀಸನ್ ಕೊಟ್ಟಿದ್ದೀನಿ ರೀ. ಫಸ್ಟ್ 1 ಪಾಯಿಂಟ್ ಆ್ಯಂಡ್ ಹಿ ವಾಸ್ ಲರ್ನಿಂಗ್. ಆಮೇಲೆ ನೆಕ್ಸ್ಟ್ ಇವು 2-3 ಪಾಯಿಂಟ್ಸ್ ಇರಲೇಬೇಕಾಗತ್ತೆ. ಓಕೆ, ಇದಾದ ನಂತರ 3 ಸೂಪರ್ ಪವರ್ಸ್ಗಳು ಮೀಟ್ ಮಾಡ್ತವೆ ಎಲ್ಲಿ, ಇನ್ ಜಿನೆವಾದಲ್ಲಿ.
ಯಾಕೆ ಅಂತ ಕೇಳಿದ್ದಾರೆ. ಯಾಕಂದ್ರೆ ಅವರಿಗೆ ಪುಟ್ಟಿಂಗ್ ಅ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ಸ್ ಟು ಟೆಸ್ಟ್ ಟು ಸೇವ್ ದೆಮ್ಸೆಲ್ಸ್ ದ ವರ್ಡ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಕೀ ವರ್ಡ್ ರೀ. ಇದು ಇರಲೇಬೇಕಾದ ನೋಡ್ರಿ. ಸೊ ಇದು LB ಅದು ಯಾವುದು ಈಸಿ ಆಗುತ್ತೆ ಅದನ್ನು ಯೂಸ್ ಮಾಡಿರಿ. ಆ್ಯಂಡ್ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ ಮ್ಯಾನ್ ಆನ್ ದ ಲ್ಯಾಂಡಲ್ಲಿ. ಸೊ ಬೈಸ್ ಮಾಡಿದ್ದು, ಡಿಗ್ಸ್, ಪ್ಲಾಂಟ್ಸ್, ಟ್ರೀಸ್, ಈಸಿ ಆನ್ಸರ್ಸ್ ಇದೆ ರೀ. ಆ್ಯಂಡ್ ಹೌ ವಾಸ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್ಸ್ ಅನ್ನೋದಕ್ಕೆ ಭಾಳಷ್ಟು ಫೇಮಸ್ ಕ್ವಶನ್ ಇದು. ಸೊ ದೇರ್ ವಾಸ್ ನೋ ಸ್ಲೋಗನ್ಸ್, ನೋ ಶೌಟ್ಸ್, ಜಸ್ಟ್ ದ ಸಿಂಪಲ್ ಆಫ್ ಇಟ್. ಇವು ಇಂಪಾರ್ಟೆಂಟ್ ಕೀವರ್ಡ್ಸ್ಗಳು. ಆ್ಯಂಡ್ ಇನ್ ವಾಟ್ ವೇ ಡಿಡ್ ದ ಅಬ್ಜೆಕ್ಟಿವ್ ಮದರ್ ಮೇಕ್ ಹನೀಫ್ ಆ್ಯಂಡ್ ಹಿಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್ ಅಂತ ಕೇಳ್ತಾರೆ. ಸೊ ಆ ರೀತಿ ಕೇಳ್ತಾರೆ ಏನೇನು ಕಲಿಸ ಗೆಟಿಂಗ್ ಅಪ್ ಆ್ಯಂಡ್ ಗೆಟಿಂಗ್ ರೆಡಿ ಅಂತ ಟೆಕ್ಸ್ಟ್ ಬುಕ್ ಲೈನ್ಸ್ನ ತೊಗೊಂಡಿದ್ದೀನಿ ಇವೆಲ್ಲವು. ಆ್ಯಂಡ್ 5 to 6 ಸೆಂಟೆನ್ಸ್ ಕ್ವಶನ್ಸ್ದಲ್ಲಿ ಸ್ವಾಮಿ ಏನೇನು ಡೆಸ್ಪರೇಟ್ ಅಟೆಂಪ್ಟ್ಸ್ ಮಾಡ್ತಾನೆ ಆಫೀಸ್ ರೂಮದಲ್ಲಿ ಅಲ್ಲೋನೇ ಮಲಗಲಿಕ್ಕೆ ಅವಾಯ್ಡ್ ಮಾಡೋ ಸಂಬಂಧ ಅಂತ ಕೇಳಿದ್ದಾರೆ. ಸೊ ಇದು ಸ್ವಲ್ಪ ಲೆಂತಿ ಆನ್ಸರ್ಸ್ ಇದು ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ ಇದು LBA ನೋಟ್ಸ್ದಲ್ಲಿ ಇಷ್ಟೇ ಕೊಟ್ಟಿದ್ದಾರೆ. ಒಮ್ಮೊಮ್ಮೆ ಅನಿಸುತ್ತೆ LBA ಆನ್ಸರ್ಸ್ ಇನ್ನೊಮ್ಮೆ ರೀಫಾರ್ಮೇಷನ್ ಆಗಬೇಕು ಅಂತ. ಇನ್ನೊಮ್ಮೆ ಅವಕ್ಕೆ ಆನ್ಸರ್ಸ್ ಇನ್ನೊಮ್ಮೆ ಎಡಿಟ್ ಮಾಡಬೇಕಾಗತ್ತೆ ಅವ್ರು ಆ್ಯಕ್ಚುಲಿ ಆನ್ಸರ್ಸ್ಗಳನ್ನ. 5 to 6 ಸೆಂಟೆನ್ಸ್ ಕ್ವಶನ್ಸ್ ಅಂದಿದ್ದಾರೆ. ಸೊ 1, 2, 3, 4 ಇದು ಆಗೋದೇ ಇಲ್ಲ. ಇದು 5 to 6 ಸೆಂಟೆನ್ಸ್ ಕ್ವಶನ್ಸ್ ಅಂತೇಳಿ. ಸೊ ಇದಕ್ಕೆ ಈ ಆನ್ಸರ್ ಬಿಡ್ರಿ, ಇದನ್ನು ತಗೊಳ್ರಿ. ಆಮೇಲೆ ಜಾಸ್ ಪ್ಲೇಯರ್ ಬಗ್ಗೆ ಯಾವುದೇ ಜಾಸ್ ಬ್ಯಾಮ್ 2 ಬಗ್ಗೆ ಯಾವುದೇ ಕ್ವಶನ್ ಕೇಳಿದ್ರು ಸಮರಿ ಬರೀರಿ, ಏನೂ ತೊಂದರೆ ಇಲ್ಲ. ಎಕ್ಸಾಕ್ಟ್ ಮಾರ್ಕ್ಸ್ ಸಿಗುತ್ತೆ, 3 ಮಾರ್ಕ್ಸ್ ಇದು. ಸೊ ಎಕ್ಸ್ಟ್ರಾದಲ್ಲಿ ಚಚಾ ಕ್ಯಾನ್ ಬಾರೋ ಇವ ಮೊಬೈಲ್ ಅತ್ತೆ ಸೇಮ್. ಸೊ ಯಾರು ಹೇಳ್ತಾರೆ ಬಲೇಶ್ ಮಿಶ್ರಾ ಇಷ್ಟೇ ಬರೆದು ನಡೀತದೆ. ಯಾರಿಗೆ ಹೇಳ್ತಾರೆ ಟೆಂಪೋ ಟ್ರಕ್ ಡ್ರೈವರ್ ಅಂದರು ಓಕೆ. ಸೊ ಯಾವ ಕಾರಣಕ್ಕಾಗಿ ಅಂತೇಳಿ ಕೇಳಿದರು. ಆಮೇಲೆ ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್, ಇದು ಡಿಸ್ಕವರಿ ಲೆಸನ್ ಕ್ವಶನ್ ಕೇಳಿದ್ದು. ಆಮೇಲೆ ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ನ್ಯೂ ಸ್ಕೂಲ್ ಅಂತೇಳಿ ಕಲರ್ಸ್ ಆಫ್ ಸೈಲೆನ್ಸ್ ಲೆಸನ್ ಕ್ವಶನ್ ಕೇಳಿದ್ದು. ಆಮೇಲೆ ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್ ಅಥವಾ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪೊಯಮ್ದಿಂದ ಕ್ವಶನ್ ಕೇಳಿದ್ದು. ಒಂದು ಪೊಯಮ್ದಿಂದ. ಇನ್ನು ಗಿವನ್ ಪ್ರೊಫೈಲ್ ಕೊಟ್ಟಿದ್ದಾರೆ. ಇದನ್ನು ಕೂಡ LBAದಿಂದ ತೊಗೊಂಡಿದ್ದಾರೆ ಸ್ಟೂಡೆಂಟ್ಸ್. ಅದಕ್ಕೆ LBA ಭಾಳಷ್ಟು ರೆಫರ್ ಮಾಡಿರಿ. ಸೊ ಆನ್ಸರ್ಸ್ ನೀವು ಯಾವುದೇ ಬರೀರಿ, ನಿಮ್ಮ ಓನ್ ಆನ್ಸರ್ಸು ಕೂಡ ಬರಿಬೋದು. ಬಟ್ ಕ್ವಶನ್ಸ್ ಯು ಕ್ಯಾನ್ ರೆಫರ್ LBA. ಓಕೆ. ಇನ್ನು ಡೆವಲಪ್ ದ ಸ್ಟೋರಿ ಇದನ್ನು ಕೂಡ LBAದಿಂದ ತೆಗೆದುಕೊಂಡಿದ್ದು ಆನ್ಸರ್ ಕೂಡ ಕೊಟ್ಟಿದ್ದೀನಿ. ಒಂದು ಶಾರ್ಟ್ ಆನ್ಸರ್, ಇನ್ನೊಂದು ಸ್ವಲ್ಪ ಲೆಂತಿ ಆನ್ಸರ್ ಇದೆ. ಒಂದು LBAದಿಂದ ತೊಗೊಂಡಿದ್ದೀನಿ. ಯಾವುದು ಈಸಿ ಆಗುತ್ತೆ ಅದನ್ನು ಬರೀರಿ. ಆಮೇಲೆ ಪಿಕ್ಚರ್ ರೈಟಿಂಗ್ ಇದನ್ನು ಕೂಡ LBAದಲ್ಲಿ ಕೇಳಿದ್ದು ನೆಮ್ಮದಿ ಇಟ್ಕೊಳ್ರಿ. ಇದೆಲ್ಲ ನಾನು ಆನ್ಸರ್ಸ್ ಕೂಡ ತಂದಿದ್ದೀನಿ ನೋಡಿರಿ. ಸೊ LBA ಆನ್ಸರ್ಸೇ ತೊಗೊಂಡಿದ್ದೀನಿ. ಓಕೆ. ಇದಾದ ನಂತರ ಇದು ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಇರುವಂಥದ್ದು. ಇವು 3 ABC ಅಂತ ಬರ್ತವೆ. ಯಾರಿಗೆ ಕಣ್ಣಿರಲ್ಲ ಅವರಿಗೆ. ಸೊ ಸ್ವಂತ ವಾಕ್ಯದಲ್ಲಿ ಮಾಡೋದಿರುತ್ತೆ, ಅದನ್ನು ಕೊಟ್ಟಿದ್ದೀನಿ. ಪೊಯಮ್ ಕ್ವಾಲಿಟಿ ಆಫ್ ಮರ್ಸಿಂದ್ರ ಒಂದು ಬ್ಲ್ಯಾಂಡ್ ಬಾಯ್ದಿಂದ ಒಂದು ಕೇಳಿದ್ರು. ಸೊ ಸೇಮ್ ಅದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ದೇ ಬಂದಿದ್ದವು. ಪ್ಯಾಸೇಜ್ ರೀಡಿಂಗ್ದಲ್ಲಿ ಸ್ವಲ್ಪ ಆನ್ಸರ್ಸ್ ಹೆಚ್ಚಿಗೆ ಬರ್ರಿ ಅಂತ ಹೇಳ್ತಾನೆ ಬರ್ತಿದ್ದೀವಿ. 2 ಕ್ವಶನ್ಸ್ ಕೇಳಿದ್ರು. ಇನ್ನು ಇಲ್ಲಿ 4 ಮಾರ್ಕ್ಸ್ಗೆ 3 ಸಮರಿ ಕೇಳ್ತಾರೆ. ಒಂದು ಗ್ರ್ಯಾಂಡ್ ಮಾರ್ಕ್ ನೆಮ್ಸೆಟ್ರಿ, ದ ಸಾಂಗ್ ಆಫ್ ಇಂಡಿಯಾ, ಇನ್ನೊಂದು ಬ್ಯಾಡ್ ದಿ ಟೆಂಪೆಸ್ಟ್. ಸೊ 3ರಲ್ಲಿ ಯಾವ್ದು ಬೇಕಾ ಬರೀರಿ. 3 ಸಮರಿ ಕೊಟ್ಟಿದ್ದೀವಿ. ಓಕೆ, 3 ಸಮರಿ ಕೊಟ್ಟಿದ್ದೇನೆ. ಸೊ ಇವೆಲ್ಲವೂ ಕೇಳಿದ್ದಾರೆ. ಎಸ್ಸೆ ರೈಟಿಂಗ್ದಲ್ಲಿ 3 ಏರ್ ಪೊಲ್ಯೂಷನ್, ಮೊಬೈಲ್ ಫೋನ್ಸ್, ಇಂಪಾರ್ಟೆನ್ಸ್ ಆಫ್ ಯೋಗ, ಯಾವ್ದು ಬೇಕಾದರೂ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದು ಬರೀರಿ. ಓಕೆ. ಸೊ ಏರ್ ಪೊಲ್ಯೂಷನ್ದು 2 ಸಲ ಕೊಟ್ಟಿರ್ಬೋದು. ಒಂದು LBAದು, ಇನ್ನೊಂದು ಸ್ವಂತ ಒಂದು ಮಾಡಿದ್ದು. ಓಕೆ. ಆ್ಯಂಡ್ ಲಾಸ್ಟ್ ಕ್ವಶನ್ ಲೆಟರ್ ರೈಟಿಂಗ್ ಕೇಳಿದ್ರು. ಸೊ ಆಫೀಸಲ್ ಲೆಟ್ರ್ ಒಂದು ಪರ್ಸನಲ್ ಲೆಟ್ರ್ 2 ಲೆಟ್ರ್ ಕೊಟ್ಟಿದ್ದೀನಿ. ಒಂದೊಂದು ಲೆಟ್ರ್ 2 ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಅಪ್ಲೈ ಮಾಡಿರಿ. ರೈಟ್, ಇದಾಗಿತ್ತು ಕಂಪ್ಲೀಟ್ ಕೀ ಆನ್ಸರ್ಸ್ ಆಫ್ ದಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ 1. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಹೋದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗ್ತದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.